ಸ್ನೇಹಿತರೆ ನಮಸ್ಕಾರ. ರಾಜಕೀಯದಲ್ಲಿ ಈಗ ದೊಡ್ಡದೊಂದು ಬಿರುಗಾಳಿ ಅಥವಾ ಪ್ರಶ್ನೆ ಎಬ್ಬಿಸಿರುವಂಥದ್ದು ಮುಖ್ಯಮಂತ್ರಿಯ ಬದಲಾವಣೆ ಕುರಿತು. ಹೌದು, ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನುವಂಥದ್ದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಏನಲ್ಲ. ಹಾಗಿರುವಾಗ ಡಿ ಕೆ ಶಿವಕುಮಾರ್ ಇವತ್ತಲ್ಲ ನಾಳೆ ನಾನು ಮುಖ್ಯಮಂತ್ರಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಧಿಕಾರ ಹಂಚಿಕೆಯ ಬಗ್ಗೆನೂ ಕೂಡ ಈಗ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಅಧಿಕಾರವನ್ನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೆಹಲಿ ಮಟ್ಟದಲ್ಲೂ ಕೂಡ ಮಾತುಕತೆಗಳು ಕೂಡ ನಡೆದಿದ್ದಾವೆ. ಈ ಹಂತದಲ್ಲಿ ಒಂದು ವೇಳೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರಿಗೆ ಯಾವುದೋ ಒಂದು ಹಂತದಲ್ಲಿ ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗ್ತದೆ. ಭವಿಷ್ಯದ ದೃಷ್ಟಿಯಿಂದ 2028 ಚುನಾವಣೆಯ ದೃಷ್ಟಿಯಿಂದ ನೀವು ರಾಜೀನಾಮೆ ಕೊಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನೀವು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವಿಲ್ಲ. ಭವಿಷ್ಯದ ನಾಯಕತ್ವವನ್ನು ರೂಪಿಸಬೇಕು. ಅದಕ್ಕೆ ನೀವೇ ಅಡಿಪಾಯವನ್ನು ಹಾಕಬೇಕು. ಹೀಗಾಗಿ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ನೀವು ಒಂದು ಒಳ್ಳೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಸಿದ್ದರಾಮಯ್ಯನವರೇ ಅಂತೇಳಿ ಹೇಳಿದ್ರೆ, ಸಿದ್ದರಾಮಯ್ಯನವರು ಗೌರವಯುತವಾಗಿ ರಾಹುಲ್ ಗಾಂಧಿಯವರಿಗೆ ಏನು ಗೌರವವನ್ನು ಕೊಡಬೇಕು ಆ ಗೌರವವನ್ನು ಕೊಟ್ಟು ರಾಜೀನಾಮೆಯನ್ನು ಕೊಟ್ಟುಬಿಡ್ತಾರೆ. ರಾಜೀನಾಮೆಯನ್ನು ಕೊಟ್ಟ ಬಳಿಕ ರಾಜ್ಯದಲ್ಲಿ ಏನೆಲ್ಲ ಆಗಬಹುದು ಒಂದು ಕಡೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಸೀಸನ್ ಪೊಲಿಟಿಷಿಯನ್ಸ್ ಅಲ್ಲ. ಮಗನ ಭವಿಷ್ಯ, ಅವರ ಬೆಂಬಲಿಗರ ಭವಿಷ್ಯವನ್ನು ಅವ್ರು ನೋಡಬೇಕು. ಅದರ ಜೊತೆಗೆ ಅವರ ಈ ಹಿತಶತ್ರುಗಳಿದ್ದಾರಲ್ಲ, ಸಿದ್ದು ಹಿತಶತ್ರುಗಳು, ಅವರು ಈಗಾಗಲೇ ಎಲ್ಲೆಲ್ಲಿ ಸಿದ್ದುವನ್ನು ಕಾಲೆಳೆಯೋದಕ್ಕೆ ಸಾಧ್ಯನೋ ಅಲ್ಲೆಲ್ಲ ಕಾಲು ಎಳಿತಾ ಇದ್ದಾರೆ. ಹೀಗಿರುವಂಥ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಕೊಟ್ಟುಬಿಟ್ರೆ ಸಿದ್ದರಾಮಯ್ಯನವರ ಬಗ್ಗೆ ಇವರೆಲ್ಲ ಏನು ಮಾತನಾಡಬಹುದು? ಹೀಗಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಕೊಡಲ್ವ ಅನ್ನೋದೇ ಈಗಿರುವಂತಹ ದೊಡ್ಡ ಕುತೂಹಲ. ಬೇಸಿಕಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಪ್ರಸ್ತಾಪವನ್ನು ತಿರಸ್ಕರಿಸ್ತಾರೋ ಅನ್ನುವಂಥದ್ದು ಈಗ ಎಲ್ರಿಗೂ ಕೂಡ ಇರುವಂತಹ ಕುತೂಹಲ, ಪ್ರಶ್ನೆ ಮತ್ತು ಅದೊಂದು $1 ಮಿಲಿಯನ್ ಅನುಮಾನ. ಯಾಕೆ ಹೇಳ್ತೀನಿ, ಅದಕ್ಕೆ ಏನು ಉತ್ತರಗಳು ಸಿಗ್ತಿದ್ದಾವೆ, ಏನೆಲ್ಲ ರಾಜಕೀಯದಲ್ಲಿ ಡೆವಲಪ್ಮೆಂಟ್ಗಳು ನಡೀತಿದ್ದಾವೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕೊನೆಯವರೆಗೆ ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಈಗ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಒಂದು ಕಡೆ ಬಿ ಜೆ ಪಿಯಲ್ಲೂ ಕೂಡ ಕೆಲವೊಂದಷ್ಟು ಬೆಳವಣಿಗೆಗಳು ನಡೀತಿದ್ದಾವೆ. ಬಿ ಜೆ ಪಿ ಅನ್ನೋದಕ್ಕಿಂತನೂ ಪ್ರಮುಖವಾಗಿ ಮೈತ್ರಿಯಲ್ಲಿ, JDS ಮತ್ತು ಬಿ ಜೆ ಪಿ ಮೈತ್ರಿಯಲ್ಲೂ ಕೂಡ ಈಗಾಗಲೇ ಮುಂದಿನ ಚುನಾವಣೆ ಮತ್ತು ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯ ಕುರಿತು ಈಗಾಗಲೇ ಚರ್ಚೆಗಳು ಶುರುವಾಗಿದ್ದಾವೆ. ಅಷ್ಟು ಈಸಿಯಲ್ಲ, ಮೈತ್ರಿಯನ್ನು ಮುನ್ನಡೆಸೋದು ಅಷ್ಟು ಈಸಿಯಲ್ಲ ಅನ್ನೋದು ಕೂಡ ಈಗಾಗಲೇ ಸಾಬೀತಾಗಿದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಈಗಾಗಲೇ ಆಂತರಿಕ ಭಿನ್ನಮತ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, CM ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನುವಂಥದ್ದು ಒಂದು ಗುಂಪು ನಿರಂತರವಾಗಿ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮುಂದಿನ CM ಆಗಬೇಕು ಅನ್ನುವಂಥದ್ದು ಅವರ ಬೆಂಬಲಿಗರದು, ಯಾರದು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ನಿರಂತರವಾದಂಥ ಹಕ್ಕೊತ್ತಾಯ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ದೊಡ್ಡ ಹೊಣೆಗಾರಿಕೆ ಅಥವಾ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಂಥವ್ರೆ ಈ ಡಿ ಕೆ ಶಿವಕುಮಾರ್. ಹಾಗಾಗಿ ಡಿ ಕೆ ಈ ಬಾರಿ CM ಆಗಲೇಬೇಕು. ಈ ಬಾರಿ CM ಆದರು ಅಂತ ಹೇಳಿದ್ರೆ ಮುಂದಿನ ಚುನಾವಣೆಯಲ್ಲಿ ಗೆದ್ದರೆ, ಒಂದು ವೇಳೆ ಕಾಂಗ್ರೆಸ್ ಮತ್ತೆ ಗೆದ್ದರೆ ಮತ್ತೆ CM ಆಗ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಮತ್ತೆ ಅವಕಾಶ ಸಿಗೋದಿಲ್ಲ ಅನ್ನೋದು ಕೂಡ ಇವರ ಭಯ, ಆತಂಕ. ಗೆಲ್ಲಬಹುದು, ಗೆಲ್ಲದೇನೂ ಕೂಡ ಇರ್ಬೋದು. ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದಲ್ವ. ಹೀಗಿರುವಂಥ ಸಂದರ್ಭದಲ್ಲಿ ಈಗ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರನ್ನು ಕರೆಸಿ ಮಾತುಕತೆಯನ್ನು ನಡೆಸಿದ್ದಾರೆ. ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರನ್ನೂ ಕೂಡ ಕರೆಸಿ ಮಾತುಕತೆಯನ್ನು ಮಾಡಿದ್ದಾರೆ. ಈಗ ಇಬ್ಬರು ಕೂಡ ಮಾತುಕತೆ ಮುಗಿಸಿದ ಬಳಿಕ ಕೊಡ್ತಿರುವಂಥ ಹೇಳಿಕೆಗಳು ಮತ್ತು ಇಬ್ಬರ ನಡುವೆ ಎದ್ದಿರುವಂತಹ ಈ ಅಧಿಕಾರ ಹಂಚಿಕೆಯ ಬಿಕ್ಕಟ್ಟೇನಿದೆ, ಇದು ಸದ್ಯಕ್ಕಂತೂ ಬಗೆಹರಿಯುವಂತಹ ಲಕ್ಷಣಗಳು ಕಾಣಿಸ್ತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಈಗ ರಾಹುಲ್ ಗಾಂಧಿಯವರ ಮಾತಿಗೆ ಗೌರವವನ್ನು ಕೊಟ್ಟು, ಸಿದ್ದರಾಮಯ್ಯನವರೇ ಸಾಕು, ನೀವು ಇಲ್ಲಿವರೆಗೂ ಅಧಿಕಾರ ನಿರ್ವಹಣೆಯನ್ನು ಮಾಡಿದ್ದೀರಾ, ಒಳ್ಳೆ ಹೆಸರಿದೆ ನಿಮಗೆ, ಈ ಹಿಂದೆ 5 ವರ್ಷ ಅಧಿಕಾರ ನಡೆಸೋದಕ್ಕೆ ಬಿಟ್ಟಿದ್ದೀವಿ, ಈಗ ಮತ್ತೆ 3 ವರ್ಷ ಆಯಿತು, ಯಾಕೆ ನೀವು ಇನ್ನೂ ಕೂಡ ಅಧಿಕಾರದಲ್ಲಿ ಇರಬೇಕು? ಇನ್ನೊಂದು 3 ತಿಂಗಳು ಅಥವಾ 6 ತಿಂಗಳು ಇದರೊಳಗಡೆ ನೀವೊಂದು ಹಂತದಲ್ಲಿ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಪ್ರಸ್ತಾಪವನ್ನು ಮುಂದೆ ಇಟ್ಟರೆ ಆಗ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಏನಿರುತ್ತೆ ಅನ್ನುವಂಥದ್ದು ಈಗ ಇರುವಂಥ ವಿಚಾರ. ಸಿದ್ದರಾಮಯ್ಯನವರು ನೋ ಅಂತ ಹೇಳಿಬಿಟ್ಟು ಟವಲನ್ನು ಕೊಡಗಿ ಎದ್ದು ಅಲ್ಲಿಂದ ಬರ್ತಾರ, ಅಥವಾ ರಾಹುಲ್ ಗಾಂಧಿ ಅವರಿಗೆ ಸರಿ ನೀವು ಹೇಳ್ದಂಗೆ ಆಗಲಿ ಅಂತಲೂ ಕೂಡ ಹೇಳಿ ಹೊರಗಡೆ ಬರ್ತಾರ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ರಾಹುಲ್ ಗಾಂಧಿ ಅವರಿಗಾಗಲಿ ಅಥವಾ ಸೋನಿಯಾ ಗಾಂಧಿ ಅವರಿಗಾಗಲಿ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರಿಗಾಗಲಿ ಇಲ್ಲಿ ಸಿದ್ದರಾಮಯ್ಯನವ್ರ ಹತ್ರ ನೇರವಾಗಿ ರಾಜೀನಾಮೆ ಕೇಳುವಂಥ ಧೈರ್ಯ ಖಂಡಿತವಾಗ್ಲೂ ಕೂಡ ಇಲ್ಲ. ಹಾಗೆಯೇ ಈ ಅಧಿಕಾರ ಹಂಚಿಕೆಯ ಒಪ್ಪಂದ ಏನಾಗಿತ್ತು ನೋಡಿ, ಯಾವಾಗ ಹೇಳಿ,
ಮೊನ್ನೆ ಚುನಾವಣೆ ನಡೆದು ಕಾಂಗ್ರೆಸ್ಗೆ ಬಹುಮತ ಬಂದಂಥ ಸಂದರ್ಭದಲ್ಲಿ ಒಂದು ಮೀಟಿಂಗ್ ಆಗುತ್ತೆ, ಕರೆಕ್ಟಾ? ನೆನಪಿದೆಯಲ್ಲ ನಿಮಗೆ? ಆ ಮೀಟಿಂಗ್ನಲ್ಲಿ ವೇಣುಗೋಪಾಲ್, ಹಾಗೆಯೇ ಸುರ್ಜೇವಾಲಾ, ರಾಹುಲ್ ಗಾಂಧಿಯ ಪ್ರತಿನಿಧಿಗಳು, ಜೊತೆಗೆ ಈ ಮಲ್ಲಿಕಾರ್ಜುನ್ ಖರ್ಗೆ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಇಷ್ಟೇ ಜನ ಇರುವಂಥದ್ದು. ಇಷ್ಟು ಜನರ ನಡುವೆ ಒಂದು ಡಿಸ್ಕಷನ್ ಆಗ್ತದೆ, ಒಪ್ಪಂದ ಆಗ್ತದೆ. ಆ ಒಪ್ಪಂದದ ಪ್ರಕಾರ ಏನಾಗಿತ್ತು, 2.5 ವರ್ಷ ಅಂತೇಳಿ ಆಗಿತ್ತು. ಅಂದರೆ 2.5 ವರ್ಷ ಸಿದ್ದರಾಮಯ್ಯನವರು, ಇನ್ನೂ 2.5 ವರ್ಷ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಂತೇಳಿ ಆಗಿತ್ತು. 2.5 ವರ್ಷ ಅಂತೇಳಿ ಆಗಿಲ್ಲ ಅಂತೇಳ್ಬಿಟ್ಟು ಇವರು ಹೇಳಿದ್ರು ಕೂಡ ಆಗಿತ್ತು ಅನ್ನೋದನ್ನು ಬಲ್ಲ ಮೂಲಗಳು ತುಂಬ ದೃಢವಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಹೇಳ್ತಾನೆ ಬರ್ತಾ ಇದೆ. ಇದಾದ ಬಳಿಕ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಹೀನಾಯ ಸೋಲಾಯಿತು. ಲೋಕಸಭೆ ಚುನಾವಣೆಯ ಹೀನಾಯ ಸೋಲು ಡಿ ಕೆ ಅವರನ್ನು ಸ್ವಲ್ಪ ಕಟ್ಟಿ ಹಾಕ್ತು. ಇಲ್ಲ ಅಂತ ಹೇಳಿದ್ರೆ ಕಷ್ಟ ಇತ್ತು ಸಿದ್ದರಾಮಯ್ಯನವರಿಗೆ, ಇದು ಸ್ವಲ್ಪ ಕಟ್ಟಿ ಹಾಕ್ತು. ಇನ್ನು ಈಗ ಇರುವಂಥದ್ದು ಮುಂಬರುವಂಥ ಚುನಾವಣೆಗಳು, ಒಂದು ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು, ಮತ್ತೊಂದು ಈ ಉಳಿದಂತಹ ವಿಧಾನಸಭೆ ಚುನಾವಣೆ ಆಗಿರ್ಬೋದು ಅಥವಾ ಉಳಿದ ಯಾವುದೇ ಚುನಾವಣೆಗಳಾಗಿರ್ಬೋದು. ಇದು ಮುಖ್ಯ. ಇನ್ನೊಂದು ಪ್ರಮುಖವಾದಂಥ ವಿಚಾರ, ಸುಮ್ಮನೆ ಏಕಾಏಕಿ ಸಿದ್ದರಾಮಯ್ಯನವರ ಬಳಿ ರಾಜೀನಾಮೆಯನ್ನು ಪಡೆಯೋಕ್ಕೆ ಆಗೋದಿಲ್ಲ ಅನ್ನೋದು ಕೂಡ ಕಟು ವಾಸ್ತವ. ಯಾಕಂತ ಹೇಳಿದ್ರೆ ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತಗಳೇ ಬೀಳ್ತವೆ. ಸಿದ್ದರಾಮಯ್ಯನವರ ಹಿಂದೆ ಅಹಿಂದ ಅನ್ನುವಂತಹ ದೊಡ್ಡದೊಂದು ಅಸ್ತ್ರ ಇದೆ. ಹೀಗಾಗಿ ಆ ಅಸ್ತ್ರವನ್ನು ಎದುರು ಹಾಕಿಕೊಂಡು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಕನಸಿನ ಮಾತು. ಹೀಗಾಗಿ ಈಗ ಮುಂಬರುವಂತಹ ಮೀಟಿಂಗ್ನಲ್ಲಿ ರಾಹುಲ್ ಗಾಂಧಿ ಒಬ್ಬರೇ ಇದನ್ನು ಡಿಸೈಡ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕೆ ಸಿ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಅವರು, ಹಾಗೆಯೇ ಸಿದ್ದರಾಮಯ್ಯನವರು, ಇಷ್ಟು ಜನರು ಕೂಡ ಇರ್ತಾರೆ. ಇವರೆಲ್ಲರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿ ಸಿದ್ದರಾಮಯ್ಯನವರನ್ನು ಮೊದಲಿಗೆ ಅವರ ಮನಸ್ಸಿನ ಮಾತುಗಳನ್ನು ಕೇಳಿ ನಂತರ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅಂದರೆ ಈಗ ನೋಡಿ, ಸಿದ್ದರಾಮಯ್ಯನವರಿಗೆ ಬಜೆಟ್ ಮಂಡನೆ ಮಾಡಬೇಕು ಅನ್ನೋದಿತ್ತು, ಆ ಮೂಲಕ ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದಿತ್ತು, ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಈಗ ಬಜೆಟ್ ಮುಗಿದ ಬಳಿಕ ಮುಂದೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು. ಅಂದರೆ ಈಗ ಬಜೆಟ್ ಆಯಿತು, ಬಜೆಟ್ ಆದಮೇಲೆ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆಗಳು ಬರಲೇಬೇಕು. ಅದು ಯಾವಾಗ ಬರುತ್ತೆ ಅನ್ನೋದು ಈಗ ಇರುವಂಥ ಕ್ವಶನ್ ಮಾರ್ಕು. ಒಂದು. ಎರಡನೇದು, ಈಗ ಸಿದ್ದರಾಮಯ್ಯನವರಿಗೆ ಈ ಟೈಮ್ನಲ್ಲಿ ಅಧಿಕಾರವನ್ನು ಬಿಟ್ಕೊಡಿ ಅಂತೇಳ್ಬಿಟ್ಟು ಈಗ ಹೈಕಮಾಂಡ್ ಹೇಳ್ತು ಅಂತಲೇ ಇಟ್ಕೊಳ್ಳಿ. ಆಗ ಸಿದ್ದರಾಮಯ್ಯನವರು ಬಿಟ್ಕೊಡೋಕ್ಕೆ ಒಪ್ಪಿದ್ರೂ ಕೂಡ ಅವರ ಹಿಂದೆ ಇರುವಂತಹ ಪಟಾಲಂ ಅದಕ್ಕೆ ಬಿಟ್ಟುಬಿಡುತ್ತಾ, ಸುಮ್ಮನೆ ಹಾಕ್ಕೊಡುತ್ತಾ? ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಇಡೀ ಪಟಾಲಮ್ಮೆ ಸಿದ್ದರಾಮಯ್ಯನವರು ಇಲ್ಲ ಯಾವ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡಬಾರ್ದು ಅಂತೇಳಿ ಹೇಳ್ತಿದೆ. ಇನ್ನೊಂದು ಕಡೆಯಿಂದ ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲೇಬೇಕು ಅಂತೇಳ್ಬಿಟ್ಟು ಅವರ ಪಟಾಲಂ ಹೇಳ್ತಿದೆ. ಹೀಗಿರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮೂರನೇ ಅವ್ರಿಗೆ ಲಾಭ ಆಗುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಎದ್ದಿದೆ. ಯಾಕೆ? ಅದೇ ವೆರಿ ಇಂಟ್ರೆಸ್ಟಿಂಗ್. ಯಾಕಂತ ಹೇಳಿದ್ರೆ ಈಗ ಡಿ ಕೆ ಅವರನ್ನು ಕೆಲವರು ಒಪ್ಪದೇ ಇರ್ಬೋದು, ಸಿದ್ದರಾಮಯ್ಯನವರನ್ನೂ ಕೂಡ ಕೆಲವರು ಒಪ್ಪದೇ ಇರ್ಬೋದು. ಮೂರನೇ ನಾಯಕ ಬಂದು ಇವರ ನಡುವೆ ಮುಂದೆ ಬಂದು ಇಲ್ಲ ನಾನೇ ಸಿ ಎಂ ಆಗ್ತೀನಿ ಅಂತೇಳ್ಬಿಟ್ಟು ಹೇಳಿ ಸಿ ಎಂ ಆಗಿಬಿಡ್ತಾರಾ? ಅಂಥದ್ದೊಂದು ಚಾನ್ಸಸ್ ಇದೆ. ಅಂಥ ಚಾನ್ಸಸ್ಸು ಯಾವ ಟೈಮ್ನಲ್ಲಿ ಬರ್ತದೆ? ಇಬ್ಬರು ಕೂಡ ಒಪ್ಪದೇ ಇದ್ದಾಗ. ಬಟ್ಟು ಇಬ್ಬರು ಕೂಡ ಒಪ್ಪದೇ ಕೂರ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಇಬ್ಬರು ಕೂಡ ಒಪ್ಪದೇ ಇರೋದು ಅದು ಇಂಪಾಸಿಬಲ್. ಹಾಗೇನಾದರೂ ಮೂರನೇ ಹೆಸರನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಇಬ್ಬರು ಕೂಡ ಒಪ್ಪುವಂತಹ ಒಂದೇ ಒಂದು ಹೆಸರು ಅಂತ ಹೇಳಿದ್ರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರದ್ದು. ಹೌದು, ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿಯಾಗಿ ಈಗಾಗಲೇ ನೋಡಿದ್ದೀವಿ. ಹೀಗಾಗಿ ಮುಖ್ಯಮಂತ್ರಿ ಆಗಿಯೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿಲ್ಲುವಂತಹ ಸ್ಪರ್ಧಿನೇ, ಜೊತೆಗೆ ಅವರು ಒಳ್ಳೆ ಸೂಟೇಬಲ್ ಕ್ಯಾಂಡಿಡೇಟ್. ಇಬ್ಬರನ್ನು ಕೂಡ ಹ್ಯಾಂಡಲ್ ಮಾಡುವಂತಹ ಕಲೆಗಾರಿಕೆಯೂ ಕೂಡ ಗೊತ್ತಿದೆ. ಹಾಗಾಗಿ ಇಬ್ಬರು ಕೂಡ ಓಕೆ ಅಂತ ಹೇಳಿದ್ರೆ ಯಾವಾಗ ಡಿ ಕೆ ಶಿವಕುಮಾರ್ಗೆ ಅಧಿಕಾರವನ್ನು ಕೊಡೋದಕ್ಕೆ ಸಿದ್ದರಾಮಯ್ಯ ಬಣ ಒಪ್ಪೋದಿಲ್ಲೋ ಆವಾಗ ಈ ವಿಚಾರ ಬರ್ಬೋದು ಅಥವಾ ಈ ಹೆಸರು ಬರ್ಬೋದು. ಅಥವಾ ಈ ವಿಚಾರ ಬರ್ಬೋದು. ಅಲ್ಲಿವರೆಗೂ ಕೂಡ ಬರೋದಿಲ್ಲ. ಬಟ್ಟು 2013ರಲ್ಲಿ ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿದ್ದರು. ಆಗ ಸುದೀರ್ಘವಾಗಿ ಅಧಿಕಾರವನ್ನು ನಡೆಸಿದಂತಹ ಪರಮೇಶ್ವರ್ ಅವರು ನಂತರ ಯಾವಾಗ ಡಿ ಕೆಗೆ ಅಧಿಕಾರ ಹಸ್ತಾಂತರವನ್ನು ಮಾಡಿದ್ರು, ಅದಾದ ಬಳಿಕ ಪಕ್ಷದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಕೂಡ ನಡೆದಿದ್ದಾವೆ. ಈ ನಡುವೆ ಒಂದಂತೂ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿರೋದು, ಈ ಸಿದ್ದು ಮನಸ್ಸಲ್ಲೇನಿದೆ, ಡಿ ಕೆ ಮನಸ್ಸಲ್ಲೇನಿದೆ, ಇವೆಲ್ಲವೂ ಕೂಡ ಕ್ರೋಢೀಕರಣ ಮಾಡಿ ಅಂತಿಮವಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಈಗ ಮಾಧ್ಯಮಗಳಲ್ಲಿ ಬರ್ತಿದೆ ನೋಡಿ, ನಾಳೆನೇ ಸಿ ಎಂ ಬದಲು, ನಾಡ್ದೇ ಸಿ ಎಂ ಬದಲು, ಮುಹೂರ್ತ ಫಿಕ್ಸ್ ಆಗಿದೆ, ಡಿ ಕೆ ಸಿ ಎಂ ಆಗೋದಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ, ಡೇಟ್ ಫೈನಲ್ ಆಗಿದೆ. ದೇವರಣೆ ಏನೂ ಕೂಡ ಆಗಿಲ್ಲ. ಬದನೆಕಾಯಿ ಎಲ್ಲ ಗಾಳಿ ಸುದ್ದಿಗಳು. ಅದು ಒಂದು ಉನ್ನತ ಮೂಲಗಳ ಮಾಹಿತಿ ಮತ್ತು ಕಾಂಗ್ರೆಸ್ನ ಮೂಲಗಳ ಮಾಹಿತಿಯ ಪ್ರಕಾರ ಏನೂ ಕೂಡ ಆಗಿಲ್ಲ ಅಂಥದ್ದು. ಇನ್ನು ಮುಂದೆ ಯಾವಾಗ ಬಜೆಟ್ ಮುಗಿಯುತ್ತಲ್ಲ, ಬಜೆಟ್ ಮುಗಿದ ಬಳಿಕ ಹೈಕಮಾಂಡು ಸುದೀರ್ಘವಾಗಿ ಮಾತುಕತೆಯನ್ನು ನಡೆಸಿ ನಂತರ ಒಂದು ತೀರ್ಮಾನಕ್ಕೆ ಬರುತ್ತೆ ಅನ್ನುವಂಥದ್ದು.
ಅಲ್ಲಿಗೆ ಒಂದಂತೂ ತಿಳ್ಕೊಳ್ಳಿ, ಇನ್ನು 3 ತಿಂಗಳಂತೂ ಸಿದ್ದರಾಮಯ್ಯ ಸಿ ಎಮ್ ಆಗಿರ್ತಾರೆ. ಬಳಿಕ ಏನೇ ಆದರೂ ಕೂಡ ಅಂದರೆ ಮಳೆಗಾಲದಲ್ಲಿ ಬಹುಶಃ ಏನಾದರೂ ಬದಲಾವಣೆಯನ್ನು ತರಬಹುದೇನೋ, ಬಟ್ ಅಲ್ಲಿವರೆಗೂ ಕೂಡ ಚಾನ್ಸಸ್ ತುಂಬ ರೇರ್ ಅನ್ನೋದು ವಾಸ್ತವ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಈ ಮೂವರಲ್ಲಿ ಯಾರು ನಿಮ್ಮ ಪಾಲಿಗೆ ಸಿ ಎಮ್ ಆಗಿ ಮುಂದುವರಿಬೇಕು? ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿಬೇಕಾ, ಡಿ ಕೆ ಕಂಟಿನ್ಯೂ ಮಾಡಬೇಕಾ, ಪರಮೇಶ್ವರಿಗೆ ಸಿಗಬೇಕಾ? ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.